ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಶೋ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸಪ್ಪೆ ಮೊಸರು ತಿಂದು ತುಂಬ ಬೋರ್ ಆಗಿದ್ರೆ ನಾನು ತೋರಿಸುವಂತಹ ಮೊಸರು ಸಾರು ರೆಸಿಪಿನ ಟ್ರೈ ಮಾಡಿ. ಅದೂ ಈ ವೆದರ್ಗಂತೂ ತುಂಬಾ ಕೋಲ್ಡ್ ಇರುತ್ತೆ. ಸೊ ಹಾಗಾಗಿ ಮೊಸರು ತಿನ್ನೋದಕ್ಕೆ ನೀವು ಹಿಂದೆ ಮುಂದೆ ನೋಡ್ತಾ ಇರ್ತೀರಾ. ಆ ಥರ ಯೋಚನೆ ಮಾಡ್ದೇ ಈ ಮೊಸರು ಸಾರನ್ನ ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಕೂಡ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಈಗ ಒಂದು ಬೌಲ್ಗೆ ನನಗೆ ಎಷ್ಟು ಬೇಕೋ ಮೊಸರು ಅಷ್ಟನ್ನ ತಗೊಳ್ತಾ ಇದ್ದೀನಿ. ಆದಷ್ಟು ಗಟ್ಟಿಗಿರೋ ಮೊಸರನ್ನೇ ಸೇರಿಸ್ಕೊಳ್ಳಿ. ಇವಾಗ ಒಂದು 2 ಕಪ್ ಆಗೋಷ್ಟು ಚಿಕ್ಕ ಕಪ್ಪಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ ಯಾವುದೇ ರೀತಿ ಎಪ್ಪು ಗಂಟು ಇಲ್ದಿರೋ ರೀತಿ ನಾವು ಬೀಟ್ನ ಮಾಡ್ಕೊಳ್ಬೇಕು. ಈ ರೀತಿ ನಿಮ್ಮ ಹತ್ರ ಏನಾದ್ರು ಸ್ಪೂನ್ ಇದ್ದರೂ ಕೂಡ ಬೀಟ್ ಮಾಡ್ಕೊಳ್ಬೋದು. ಒಂದು ಸ್ವಲ್ಪನೂ ಗಂಟು ಇಲ್ಲದೆ ರೀತಿ ಬೀಟ್ ಮಾಡಿ ಇಟ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಾಗತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ನಮಗೆ ದೋಸೆ ಇಟ್ಟಿರುತ್ತಲ್ವ, ಸೊ ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಮೊಸರಿಂದ 3-4 ಜನ ಅಷ್ಟು ಊಟ ಮಾಡ್ಬೋದು. ಸೊ ನಾನು 4 ಜನಕ್ಕೆ ಆಗುವಷ್ಟು ಮೊಸರು ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಆ ಕ್ವಾಂಟಿಟಿ ಮೇಲೆ ನೀವು ಮೊಸರನ್ನ ತಗೊಳ್ಬೇಕಾಗತ್ತೆ. ಹಾಗೆ ನಾನು ತೋರಿಸ್ತಿರೋ ಮಸಾಲೆ ಐಟಮ್ಸ್ಗೂ ಕೂಡ ಡಬಲ್ನ ತಗೊಂಡು ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು ತೋರಿಸ್ತಿರೋ ಐಟಮ್ಸ್ನೆಲ್ಲನೂ ರುಬ್ಕೊಂಡು ಬರೋಣ. ತುಂಬ ನೈಸಾಗೂ ಬೇಡ, ರಫಾಗಿ ಸ್ವಲ್ಪ ರುಬ್ಕೊಳ್ಳೋಣ. ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು, ಮತ್ತು ಒಂದು 7-3 ಹಸಿರು ಮೆಣಸಿಕಾಯಿ, 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆ ಚಿಕ್ಕ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಬ್ಬಕ್ಕೆ ಬೇಕಾಗಿರೋಷ್ಟು ನೀರನ್ನ ಹಾಕ್ಕೊಂಡು ಈ ರೀತಿ ರಫಾಗಿ ರುಬ್ಕೊಂಡು ಬರೋಣ. ಈ ರೀತಿ ರಫಾಗಿ ರುಬ್ಕೊಂಡು ಬರೋದ್ರಿಂದ ಮೊಸರು ಸಾರು ಅನ್ನದ ಜೊತೆ ತಿನ್ನುವಾಗ ಮಧ್ಯ ಮೆಣಸು ಸಿಕ್ಕತ್ತಲ್ಲ, ಸೊ ಅದು ತುಂಬಾ ಟೇಸ್ಟಾಗಿರುತ್ತೆ. ಸೊ ಹಾಗಾಗಿ ರಫಾಗಿ ರುಬ್ಕೊಳ್ಳಿ ಅಂತ ಹೇಳಿದೆ. ಇವಾಗ ಒಂದು ಪ್ಯಾನ್ಗೆ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ಳಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಂಡು ತುಂಬ ನೀಟಾಗಿ ಕಡಲೆಬೇಳೆ ಗರಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಒಂದು ಬ್ಯಾಡ್ಗೆ ಮೆಣಸಿಕಾಯಿ ಮತ್ತು ಖಾರಕ್ಕೆ ಒಂದು 2 ಒಣಮೆಣ್ಸಿಕಾಯನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಬೇಕಿದ್ರೆ ನೀವು 1-2 ಹಸಿರು ಮೆಣಸಿಕಾಯಿ ಕೂಡ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ನಾನು ಆಲ್ರೆಡಿ ಮಸಾಲೆ ರುಬ್ಬೋದಕ್ಕೆ 2 ಹಸಿರು ಮೆಣಸಿಕಾಯಿ ಹಾಕಿರೋದ್ರಿಂದ ನಾನು ಯಾವುದೇ ರೀತಿ ಹಸಿರು ಮೆಣಸಿಕಾಯಿ ಸೇರಿಸ್ಕೊತಾ ಇಲ್ಲ. ಹಾಗೆ 1 ಕಡ್ಡಿ ಆಗೋಷ್ಟು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಸೈಜಿನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೂ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಈರುಳ್ಳಿ ಪರ್ಫೆಕ್ಟಾಗಿ ನಮಗೆ ಒಗ್ಗರಣೆ ರೆಡಿಯಾಗಿದೆ ಅಂತ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಆ ಮಸಾಲೆನ ನಾನು ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಈ ಮಸಾಲೆ ಎಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಅಂತಂದರೆ ಒಂದು 10 ನಿಮಿಷ ಹಸಿ ವಾಸನೆ ಹೋಗಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನಾವು ಹಾಕಿರುವಂತಹ ಎಣ್ಣೆ ಕೂಡ ಬಿಟ್ಕೊಳ್ಬೇಕು. ಇದರಲ್ಲಿರೋ ನೀರೆಲ್ಲ ಹೋಗಬೇಕು. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಮಸಾಲೆಯಲ್ಲಿ ಇದ್ದಿದ್ದು ನೀರೆಲ್ಲನೂ ಬಿಟ್ಕೋತಾ ಇದೆ. ಅಲ್ಲಿವರೆಗೂ ಫ್ರೈನ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಕಲರ್ಗೆ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಅರಿಶಿನ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಆಲ್ರೆಡಿ ಮಸಾಲೆ ಗ್ರೀನ್ ಕಲರ್ ಇರೋದ್ರಿಂದ ಯೆಲ್ಲೋ ಕಲರ್ನ ಸ್ಕಿಪ್ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ಈ ಮಸಾಲೆಗೆ ಅರಿಶಿನ ಸೇರಿಸ್ಕೊಂಡಿರೋದ್ರಿಂದ ಒಂದೊಳ್ಳೆ ಕಲರ್ ಬಂತು ಅಂತಲೇ ಹೇಳ್ಬೋದು. ಇವಾಗ ನಾವು ರುಬ್ಬಿಟ್ಟಿದ್ವಲ್ಲ ಜಾರಲ್ಲಿ ಮಸಾಲೆನ, ಅದೇ ಜಾರ್ಗೆ ನಾನು ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲನೂ ಫ್ರೈ ಆಗಿದೆ, ಇದಿಷ್ಟು ಸಾಕು. ಹಸಿ ವಾಸನೆ ಹೋಗಿದೆ. ನಾವು ಮೊಸರನ್ನ ಬೀಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೊಸರನ್ನ ಇವಾಗ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಇವಾಗ ಸ್ಟವ್ನ ನಾವು ಆಫ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಆಲ್ರೆಡಿ ಮೊಸರಿಗೆ ಎಷ್ಟು ಬೇಕು ನೀರನ್ನ ಅಷ್ಟು ಆ್ಯಡ್ ಮಾಡ್ಕೊಂಡಿರೋದ್ರಿಂದ ನಾನು ಇಲ್ಲಿ ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಒಗ್ಗರಣೆಗೆ ಮೊಸರು ಹಾಕೋ ಟೈಮಲ್ಲಿ ಯಾವುದೇ ರೀತಿ ನೀವು ಸ್ಟವ್ನ ಆನ್ ಮಾಡ್ಕೊಳ್ಬೇಡಿ, ಆಫ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಮೊಸರು ಒಡೆದೋಗುತ್ತೆ. ಬಿಸಿ ಇರೋದ್ರಿಂದ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಮೊಸರು ಹಾಕ್ಕೊಂಡು ಇದನ್ನ ಮಸಾಲೆ ಹಾಕಿರೋದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಯಾವ ರೀತಿ ಕಲರ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನು ಮುದ್ದೆ ಜೊತೆಗೂ ಕೂಡ ತಿನ್ಬೋದು, ತುಂಬಾ ಟೇಸ್ಟಾಗಿರುತ್ತೆ. ಇವಾಗ ಒಂದು ಪ್ಲೇಟ್ಗೆ ನಾವು ಅನ್ನದ ಜೊತೆ ಸರ್ವ್ನ ಮಾಡ್ಕೊಳ್ಳೋಣ.
ಇವಾಗಿನ ವೆದರು ತುಂಬ ಚಳಿ ಇರೋದ್ರಿಂದ ಬಿಸಿ ಬಿಸಿ ಅನ್ನಕ್ಕೆ ಈ ಮೊಸರು ಸಾರು ತುಂಬ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂದ್ಸಲ ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಸಪ್ಪೆ ಮೊಸರು ತಿಂದು ಬೋರ್ ಆಗಿದ್ರೆ ಬೇಜಾರಾಗಿದ್ರೆ ತೋರಿಸ್ಕೊಟ್ಟಿರುವಂತಹ ಈ ಮೊಸರು ಸಾರು ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಸೈಡ್ಸ್ಗೆ ಯಾವುದೇ ರೀತಿ ಉಪ್ಪಿನಕಾಯಿ ಬೇಕಿಲ್ಲ. ನಾವು ಆಲ್ರೆಡಿ ಒಗ್ಗರಣೆಗೆ ಒಣಮೆಣ್ಸಿಗೆ ಹಾಕಿರೋದ್ರಿಂದ ಹಾಗೆ ಡೈರೆಕ್ಟಾಗಿ ತಿನ್ಬೋದು. ಹಾಗೆ ಒಂದು ಸೈಡ್ಸ್ಗೆ ಒಂದು ಹಪ್ಳನ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ಅಂತ. ತಿನ್ನೋದಕ್ಕಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.